ಇದೇನು ಮಾಡ್ತಿದೆ ಗೊತ್ತಾ? ನಾನು ಆಸ್ಟ್ರೇಲಿಯಾದಲ್ಲಿ ಚಿಟ್ಟೆ ಕೆಲಸ ಮಾಡ್ತಿದ್ದಾಗ ಈ ತರ್ಲೆ ಹಕ್ಕಿ ಬೆಳ್ಳಂಬೆಳಗ್ಗೆ ಬಂದು ನನ್ನ ಎದ್ದೇಳಿಸಿತ್ತು. ಯಾಕೆ ಗೊತ್ತಾಗಲಿಲ್ಲ. ಇಡೀ ರಾತ್ರಿ ಪತಂಗದ ಮೇಲೆ ಕೆಲಸ ಮಾಡಿ ತಾಚಿ ಮಾಡೋಣ ಅಂತ ಬಂದರೆ ಈ ತಲ್ಕೆಟ್ ಹಕ್ಕಿ ನನ್ನ ನಿದ್ದೆ ಕೆಡಿಸ್ತಿತ್ತು. ಒಂದಿನ ಅಲ್ಲ, 2 ದಿನ ಅಲ್ಲ, ಪ್ರತಿದಿನ ಅದೇ ಕಿಟಕಿ, ಅದೇ ಸಮಯ. ಇದು ದಾರಿ ತಪ್ಪಿ ಬಂದದ್ದಲ್ಲ, ಬೇಕು ಅಂತ ಬಂದದ್ದು. ಈ ಗಂಡು ಸೂಪರ್ ಫೇರಿ ರೆನ್ ಒಡನಾಟದ ಕಾಲದಲ್ಲಿ ತನ್ನ ಒಳನಾಡನ್ನು ಮತ್ತೊಂದು ಗಂಡು ಹಕ್ಕಿಯಿಂದ ಕಾಪಾಡುತ್ತೆ. ಆದರೆ ಗಾಜು ಒಂದು ವಿಚಿತ್ರ ವಸ್ತು. ನೇರ ನೋಡಿದಾಗ ತಿಳಿಯಾಗಿದ್ದರೂ ಓರೆಯಿಂದ ಕಂಡಾಗ ಕನ್ನಡಿಯಾಗುತ್ತೆ. ಇದಕ್ಕೆ ಓರೆ ಮರುಹೊಳಪು, ಒಬ್ಲೀಕ್ ಫ್ರೆಸ್ನೆಲ್ ರಿಫ್ಲೆಕ್ಷನ್ ಅಂತಾರೆ. ಹಾಗಿದ್ರೆ ಇದು ಯಾಕೆ ಇಡೀ ದಿನ ಪ್ರತಿಯೊಂದು ಗಾಜಿನ ಕಿಟಕಿ ಜೊತೆ ಮಲ್ಲಯುದ್ಧ ಮಾಡ್ತಿಲ್ಲ? ಬೆಳಗ್ಗೆ ಈ ಕಿಟಕಿ ಮಾತ್ರ, ಸಂಜೆ ಈ ಕಿಟಕಿ ಮಾತ್ರ. ಬೆಳಕು ಒಂದು ವಸ್ತು ಮೇಲೆ ಬಿದ್ದಾಗ ಸ್ವಲ್ಪ ಮರುಹೊಳಪಿಸುತ್ತೆ, ಸ್ವಲ್ಪ ಹೀರ್ಕೊಳ್ಳುತ್ತೆ, ಉಳಿದಿದ್ದು ಒಳಗೆ ಕಳಿಸುತ್ತೆ. ಗಾಜಿನ ಓರೆ ಮರುಹೊಳಪು ಸರಿಯಾಗಿ ಕಾಣಿಸ್ಬೇಕಂದ್ರೆ ಹಿನ್ನೆಲೆ ಮುನ್ನೆಲೆಯಲ್ಲಿ ವ್ಯತ್ಯಾಸ ಇರಬೇಕು. ಹಿನ್ನೆಲೆ ಕತ್ತಲಾಗಿ ಮುನ್ನೆಲೆ ಹೊಳಿಬೇಕು. ಬೆಳಕು ನೇರವಾಗಿ ಬಿದ್ದಾಗ ಮನೆಯೊಳಗೆ ಬೆಳಕು ಚೆಲ್ಲಿ ಮರುಹೊಳಪು ಮಂಜಾಗಿರುತ್ತೆ. ಆದರೆ ಮೋಡ ನೆರಳಿನಿಂದ ಸುತ್ತೂ ಬಳಸಿ ಬೆಳಕು ಬಂದರೆ ನಮ್ಮ ಇಷ್ಟವಾದ ಇಕ್ಕಾಲುಗ ತನ್ನ ಪ್ರತಿಬಿಂಬವನ್ನೇ ಕಂಡು ತನ್ನ ಮಗುವನ್ನು ಮುನಿಸಿ ಗಾಜಿನ ಜೊತೆ ಗುದ್ದಾಡುತ್ತೆ. ಅದಕ್ಕೆ ಇದು ಬೆಳಿಗ್ಗೆ ಪಶ್ಚಿಮದ ಕಿಟಕಿ ಜೊತೆ, ಸಂಜೆ ಪೂರ್ವದ ಕಿಟಕಿ ಜೊತೆ ಸರಸ ಆಡುತ್ತೆ. ಇಂತಿ ನಿಮ್ಮ ಕುತೂಹಲದ ಹುಳ ಕುತೂಹಲ.